ಎಲ್ಲರಿಗೂ ನಮಸ್ಕಾರ. ಜ್ಞಾನ ಅಕಾಡೆಮಿಗೆ ಸ್ವಾಗತ. ನಾ ಪರಶುರಾಮ್ ಮಲ್ಲಾಪುರ್. ಇವತ್ತಿನ ಮುಖ್ಯವಾದ ವಿಷಯ ಏನೆಂದರೆ ಎಮಿಲಿ ಡರ್ಕೀಮ್ ಅವರ ಕುರಿತು ಅಧ್ಯಯನ ಮಾಡುವಂಥದ್ದು. ಇದು ನೆಟ್ಟು, ಕೆಸೆಟ್ಟು, BA ಮತ್ತು MA ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳ ಪ್ರಮುಖವಾದಂತಹ ವ್ಯಕ್ತಿ ಅಂದರೆ ಎಮಿಲಿ ಡರ್ಕೀಮ್. ಅವರ ಒಂದು ಪ್ರಮುಖವಾದ ವಿಚಾರಗಳನ್ನು ಇಂದಿನ ಕ್ಲಾಸಿನಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಎಮಿಲಿ ಡರ್ಕೀಮ್ ಅವರ ಬಗ್ಗೆ ತಿಳ್ಕೊಳ್ಳೋದೇನೆಂದರೆ, ಈ ಎಮಿಲಿ ಡರ್ಕೀಮ್ ಅವರು ಸಮಾಜಶಾಸ್ತ್ರಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಈ ಜ್ಞಾನ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರನ್ನು ಕೊಡಿ. ಹಾಗೆ ಏನಾದರೂ ಹೇಳುವಂಥದ್ದಿದ್ದರೆ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಬೇಕಾಗಿ ವಿನಂತಿ. ಮತ್ತೆ ನೇರವಾಗಿ ಪಾಠಕ್ಕೆ ಹೋಗೋಣ. ಎಮಿಲಿ ಡರ್ಕೀಮ್ ಇವರ ಕಾಲಮಾನ ಬಂದುಬಿಟ್ಟು 1858 1917 ಇವರು ಫ್ರೆಂಚ್ ತತ್ವಜ್ಞಾನಿ ಆಗಿರುವಂಥವರು. ಇವರು ವಿಶೇಷವಾಗಿ ಸಮಾಜಶಾಸ್ತ್ರ, ಧಾರ್ಮಿಕ ಸಮಾಜಶಾಸ್ತ್ರ, ಶೈಕ್ಷಣಿಕ ಸಮಾಜಶಾಸ್ತ್ರ, ನೈತಿಕ ನಿಯಮಗಳ ಸಮಾಜಶಾಸ್ತ್ರ, ಕಾನೂನು ಸಮಾಜಶಾಸ್ತ್ರ, ಆರ್ಥಿಕ ಸಮಾಜಶಾಸ್ತ್ರ, ಜನಸಂಖ್ಯೆ ಸಮಾಜಶಾಸ್ತ್ರ, ಅಪರಾಧ ಸಮಾಜಶಾಸ್ತ್ರ, ಸೌಂದರ್ಯ ಸಮಾಜಶಾಸ್ತ್ರ, ಹೀಗೆ ಇನ್ನಿತರ ವಿಶಿಷ್ಟ ಅಧ್ಯಯನಗಳ ಕ್ಷೇತ್ರಗಳ ಉಗಮಕ್ಕೆ ಕಾರಣಕರ್ತರಾಗಿರುವಂಥವರು. ಇವರ ಜನನ ಫ್ರಾನ್ಸ್ ದೇಶದ ಎಫಿನಾಲ್ ಎಂಬಲ್ಲಿ 1858 ಏಪ್ರಿಲ್ 15 ಜನ್ಮವನ್ನು ಪಡಿತಾರೆ. ಕಾಲಮಾನವನ್ನು ನಾವು ಭಾಳ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ 4-5 ಸಮಾಜಶಾಸ್ತ್ರಜ್ಞರನ್ನು ಕೊಟ್ಟು ಇವರ ಕಾಲಾನುಕ್ರಮಗತದಲ್ಲಿ ಬರೀರಿ ಎಂದು ಕೇಳುವಂಥ ಸಂದರ್ಭದಲ್ಲಿ ಅವರ ಕಾಲಮಾನ ಭಾಳ ಮುಖ್ಯವಾಗಿರುತ್ತೆ. ಇವರು 1858 ಏಪ್ರಿಲ್ 15 ಫ್ರಾನ್ಸ್ ದೇಶದ ಎಫಿನಾಲ್ ಎಂಬಲ್ಲಿ ಜನ್ಮವನ್ನು ಪಡೀತಾರೆ. ಇವರನ್ನು ನಾವು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆಯುತ್ತೇವೆ. ಯಾಕಂದರೆ ಸಮಾಜಶಾಸ್ತ್ರ ಹೆಚ್ಚು ಬೆಳವಣಿಗೆ ಆಗೋದಕ್ಕೆ ಕಾರಣಕರ್ತರಲ್ಲಿ ಇವರೊಬ್ಬರು. ಆಗಸ್ಟ್ ಕೋಮ್ಟು, ಹರ್ಬರ್ಟ್ ಸ್ಪೆನ್ಸರು, ಮ್ಯಾಕ್ಸ್ ವೆಬರು ಮತ್ತು ಇವರನ್ನು ನಾವು ಸಾಮಾಜಿಕ ಶಾಸ್ತ್ರದ ಸ್ಥಾಪಕ ತಜ್ಞರೆಂದು ಕರೆಯುವಂಥದ್ದು. ಹಾಗಾಗಿ ಸಮಾಜಶಾಸ್ತ್ರ ಬೆಳವಣಿಗೆ ಪಿತಾಮಹ ಮತ್ತು ಶೈಕ್ಷಣಿಕ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣರಾದಂಥವರು. ಆದುದರಿಂದ ಇವರನ್ನು ನಾವು ಶೈಕ್ಷಣಿಕ ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ನೋಡಿ, ಎಮಿಲಿ ಡರ್ಕೀಮ್ ಅವರ ಬಗ್ಗೆ ಹೇಳೋದಾದರೆ, ಇವರು ಸಮಾಜಶಾಸ್ತ್ರದ ಪ್ರಥಮ ಪ್ರಾಧ್ಯಾಪಕರಾಗಿದ್ದರು. ಡರ್ಕೀಮ್ ಅವರು ರಚನಾತ್ಮಕ ಕ್ರಿಯಾತ್ಮಕತೆಯ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ. ನೋಡಿ, ಇವರು ರಚನಾತ್ಮಕದಲ್ಲೂ ತಮ್ಮ ಕೊಡುಗೆಯನ್ನು ಕೊಡ್ತಾರೆ, ಕ್ರಿಯಾತ್ಮಕತೆಯಲ್ಲೂ ಕೂಡ ಪ್ರಮುಖ ಕೊಡುಗೆಯನ್ನು ಕೊಡ್ತಾರೆ. ಯಾಕೆಂದರೆ ಇದರ ಮೇಲೆ ಭಾಳಷ್ಟು ಪ್ರಶ್ನೆ ಆಗಿದೆ. 4 ಮಂದಿ ಸಮಾಜಶಾಸ್ತ್ರಜ್ಞರನ್ನು ಕೊಟ್ಟು ಇದರಲ್ಲಿ ಯಾರು ಸಂಬಂಧಪಟ್ಟಿದ್ದಾರೆ, ಯಾರು ಸಂಬಂಧಪಟ್ಟಿಲ್ಲ. ಉದಾಹರಣೆ, ರಚನಾತ್ಮಕ ಕ್ರಿಯಾತ್ಮಕಕ್ಕೆ 4 ಮಂದಿ ಹೆಸರನ್ನು ಕೊಟ್ಟು ಯಾರು ಸಂಬಂಧಪಟ್ಟವರು, ಯಾರು ಸಂಬಂಧ ಪಡದೇ ಇರುವಂಥವರು ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಬರುವಂಥದ್ದು. ಸ್ಪೆನ್ಸರಂತೆ ತನ್ನ ಸಮಾಜಶಾಸ್ತ್ರೀಯ ಅಧ್ಯಯನಕ್ಕೆ ಸಮಾಜವನ್ನು ಮುಖ್ಯ ಘಟಕವನ್ನಾಗಿ ಪರಿಗಣಿಸಿದಂಥವರು. ಹಾಗೆ ವಿಜ್ಞಾನಗಳು ಭೌತ ವಸ್ತುನಿಷ್ಠ ಅಧ್ಯಯನ ನಡೆಸಿದ ರೀತಿಯಲ್ಲೇ ಸಾಮಾಜಿಕ ಜೀವನದ ಅಧ್ಯಯನ ನಡೆಯಬೇಕೆಂದು ಡರ್ಕೀಮ್ ಅವರ ನಂಬಿಕೆಯಾಗಿತ್ತು. ನೋಡಿ, ಯಾವ ರೀತಿ ಆಗಸ್ಟ್ ಕೋಮ್ಟ್ ಅವರು ಪ್ರತ್ಯಕ್ಷ ಪ್ರಮಾಣ ವೈಜ್ಞಾನಿಕ ಕಥೆಯಲ್ಲಿ ಸಮಾಜಶಾಸ್ತ್ರವನ್ನು ತಂದು ನಿಲ್ಲಿಸಬೇಕೆಂದು ಏನು ಕನಸು ಕಂಡಿದ್ರೋ, ಅದೇ ಥರನಾಗಿ ಡರ್ಕೀಮ್ ಅವರು ಕೂಡ ಸಮಾಜ ವಿಜ್ಞಾನವನ್ನು ಭೌತ ವಸ್ತುನಿಷ್ಠವಾದ ಅಧ್ಯಯನ ನಡೆಸುವ ರೀತಿಯಲ್ಲಿ, ಆ ವಿಜ್ಞಾನಗಳು ನಡೆಸುವ ರೀತಿಯಲ್ಲಿ ಸಾಮಾಜಿಕ ಜೀವನದ ಅಧ್ಯಯನವೂ ಕೂಡ ನಡೆಯಬೇಕೆಂದು ಡರ್ಕೀಮ್ ಅವರ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ಹಾಗೆ ಇವರು ತುಲನಾತ್ಮಕ ವಿಧಾನವನ್ನು ಅಧ್ಯಯನ ಮಾಡುವುದರ ಮೂಲಕ ಸಮಾಜಗಳ ವಿವಿಧ
ಸಮಾಜಗಳನ್ನು ಅಧ್ಯಯನ ಮಾಡಿದಂಥವರು. ನೋಡಿ, ಇವರು ಪಶ್ಚಿಮ ಯುರೋಪ್ ಸಾಮ್ರಾಜ್ಯಗಳ ಜೈವಿಕ ಅಧ್ಯಯನದಲ್ಲಿ ಐತಿಹಾಸಿಕ ಹೋಲಿಕಾತ್ಮಕ ವಿಧಾನ, ಕಾಂಪರೇಟಿವ್ ಮೆಥಡ್, ಈ ಹೋಲಿಕಾತ್ಮಕ ವಿಧಾನವನ್ನು ಬಳಕೆ ಮಾಡಿದಂಥವರು ಎಮಿಲಿ ಡೆರ್ಕಿಮ್ ಅವರು ಎನ್ನುವಂಥ ವಿಚಾರವನ್ನು ನಾವು ನೋಡುವಂಥದ್ದು. ಹಾಗೆ ಸಮಾಜಶಾಸ್ತ್ರದ ಬರಹಗಳನ್ನು ಪ್ರಕಟಣೆ ಮಾಡುವುದಕ್ಕಾಗಿ ಆನ್ ಸೋಷಿಯಾಲಜಿಕ್ಯೂ ಅನ್ನುವಂತಹ 1899ರಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ, ನಿಯತಕಾಲಿಕೆಯನ್ನು ಪ್ರಾರಂಭಿಸ್ತಾರೆ. ಆನ್ ಸೋಷಿಯಾಲಜಿಕ್ಯೂ ಅನ್ನುವಂತಹ ಒಂದು ಪತ್ರಿಕೆ ಸಮಾಜಶಾಸ್ತ್ರದ ವಿಷಯಗಳನ್ನು ಪ್ರಕಟಿಸುವುದಕ್ಕಾಗಿ ಆರಂಭಿಸಿದಂತಹ ಒಂದು ಪತ್ರಿಕೆ ಎನ್ನುವಂಥದ್ದು. ಹಾಗೆ ಡರ್ಕಿಮ್ ಅವರು ಸಮಾಜದ ವಾಸ್ತವಿಕತೆಯನ್ನು ಪ್ರತಿಪಾದಿಸಿದಂತಹ ಮೊದಲ ಸಮಾಜಶಾಸ್ತ್ರಜ್ಞರು ಅನ್ನುವಂಥ ಕೀರ್ತಿ ಡರ್ಕಿಮ್ ಅವರಿಗೆ ಸಲ್ಲುತ್ತೆ. ಜೊತೆಗೆ ಸಮಾಜಶಾಸ್ತ್ರವನ್ನು ಈ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಷ್ಟೇ ಅಲ್ಲದೆ ಸಮಾಜಶಾಸ್ತ್ರೀಯ ಪದ್ಧತಿಯ ನಿಯಮಗಳು, ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ಸ್ಗಳನ್ನು ರೂಪಿಸಿದಂಥವ್ರು. ಸಾಮಾಜಿಕ ಶಾಸ್ತ್ರವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಎನ್ನುವಂಥ ಕಾರಣಕ್ಕಾಗಿ ಒಂದು ಗ್ರಂಥವನ್ನೇ ಬರೀತಾರೆ. ಆ ಗ್ರಂಥದ ಹೆಸರು ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್, ಸಮಾಜಶಾಸ್ತ್ರೀಯ ಪದ್ಧತಿಯ ನಿಯಮಗಳು. ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕಾಗಿ ಪುಸ್ತಕವನ್ನು ಬರೆದು ಯಾವ ನಿಯಮಗಳನ್ನು, ಯಾವ ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಳ್ಬೇಕೆಂದು ಹೇಳಿದಂಥವರು ಎಮಿಲಿ ಡೆರ್ಕಿಮ್ ಅವರಾಗಿರುವಂಥವ್ರು. ಹಾಗೆ ಡೆರ್ಕಿಮ್ ಅವರು ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸೊಸೈಟಿ ಎನ್ನುವಂಥ ಕೃತಿಯಲ್ಲಿ ಶ್ರಮ ವಿಭಜನೆ ಸಿದ್ಧಾಂತವನ್ನು ಚರ್ಚೆ ಮಾಡ್ತಾರೆ, ಸಿದ್ಧಾಂತವನ್ನಾಗಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅನೋಮಿ ಅನ್ನುವ ಒಂದು ಸೂತ್ರವನ್ನು ರಚನೆ ಮಾಡಿದಂಥವ್ರು. ನೋಡಿ, ಅನೋಮಿ ಎನ್ನುವ ಪದದ ಅರ್ಥ ನಿಯಮರಹಿತ ಸ್ಥಿತಿ ಅಂತ. ಅನೋಮಿ ಎನ್ನುವಂಥ ಪದವನ್ನು ಬಳಕೆ ಮಾಡಿದವರು ಡೆರ್ಕಿಮ್ಮು. ಆದರೆ ಅನೋಮಿ ಎನ್ನುವಂಥ ಒಂದು ಸಿದ್ಧಾಂತವಾಗಿ ಪರಿವರ್ತನೆ ಮಾಡಿ ಜನಪ್ರಿಯಗೊಳಿಸಿದವರಂದರೆ R.K. ಮಾರ್ಟನ್ ಅವರು. ರಾಬರ್ಟ್ ಕಿಂಗ್ ಮಾರ್ಟನ್ ಅವರು ಮುಂದಿದೊಂದು ಸಿದ್ಧಾಂತವಾಗಿ ಪ್ರಕಟಣೆಯನ್ನು ಮಾಡುವಂಥದ್ದು. ಹಾಗೆ ಆ ಒಂದು ಸಿದ್ಧಾಂತದ ಮೂಲಕ ಅಂದರೆ ಅನೋಮಿ ಅನ್ನುವಂಥ ಪದವನ್ನು ಬಳಕೆಗೆ ತಂದಂಥವ್ರು. ಅಷ್ಟೇ ಅಲ್ಲದೆ ಡೆರ್ಕಿಮ್ ಅವರು ಸಾಮಾಜಿಕ ಒಗ್ಗಟ್ಟನ್ನು, ಅಂದರೆ ಈ ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆಯ ಸಿದ್ಧಾಂತವನ್ನು ಹೇಳುವಂತಹ ಸಂದರ್ಭದಲ್ಲಿ ಎರಡು ಏಕತೆಯನ್ನು ಕುರಿತು ಹೇಳ್ತಾರೆ. ಒಂದು ಸಾವಯವ ಅಂತ ಕರಿತೀವಿ ಅಥವಾ ಜೈವಿಕ ಅಂತ ಕರಿತೀವಿ, ಆರ್ಗಾನಿಕ್, ಜೈವಿಕ ಐಕಮತ್ಯ ಮತ್ತು ಯಾಂತ್ರಿಕ ಐಕಮತ್ಯ, ಮೆಕ್ಯಾನಿಕಲ್. ಆರ್ಗಾನಿಕ್ ಆ್ಯಂಡ್ ಮೆಕ್ಯಾನಿಕಲ್ ಎನ್ನುವಂತಹ ಎರಡು ಶಬ್ದಗಳ ಮೂಲಕ ಸಮಾಜದ ಒಗ್ಗಟ್ಟನ್ನು ಎರಡು ರೀತಿಯಲ್ಲಿ ವಿಂಗಡಿಸಿದಂಥವರು. ಇನ್ನೂ ಪ್ರಮುಖವಾಗಿ ಹೇಳೋದಾದರೆ ಎಮಿಲಿ ಡೆರ್ಕಿಮ್ ಅವರು ಸಮಾಜಶಾಸ್ತ್ರಕ್ಕೆ ಕೊಟ್ಟ ಕೊಡುಗೆಗಳಲ್ಲಿ ಪ್ರಮುಖವಾಗಿರುವಂಥದ್ದಂದರೆ ಅವರ ಗ್ರಂಥಗಳು. ಸುಮಾರು ಗ್ರಂಥಗಳನ್ನು ಬರೀತಾರೆ. ಅದರಲ್ಲಿ ಪ್ರಮುಖವಾದ ಗ್ರಂಥಗಳನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಹೇಳ್ತೇನೆ. ನೋಡಿ, ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ 1893, ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ 1895, ದಿ ಸುಸೈಡ್ 1897, ಈ ಮೂರು ಮತ್ತು ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲಿಜನ್ ಲೈಫ್, ಈ 4 ಕೃತಿಗಳು ಅತ್ಯಂತ ಪ್ರಮುಖವಾದ ಕೃತಿಗಳು. ಅದಾದ ನಂತರ ಎಲೆಕ್ಟಿವ್ ಆ್ಯಂಡ್ ಇಂಡಿವಿಜುವಲ್ ರಿಪ್ರೆಸೆಂಟೇಷನ್ಸ್ 1899, ಜಡ್ಜ್ಮೆಂಟ್ ಆಫ್ ರಿಯಾಲಿಟಿ ಆ್ಯಂಡ್ ಜಡ್ಜ್ಮೆಂಟ್ ಆಫ್ ವ್ಯಾಲ್ಯೂ 1911, ಈಗಾಗಲೇ ಹೇಳಿದಂತೆ ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲಿಜನ್ ಲೈಫ್ 1912, ಎಜುಕೇಷನ್ ಆ್ಯಂಡ್ ಸೋಷಿಯಾಲಜಿ ಆ್ಯಂಡ್ ಫಿಲಾಸಫಿ, ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಸಿವಿಲ್ ಮಾರಲ್ಸ್. ಈ ರೀತಿಯಾಗಿ ಸುಮಾರು ಗ್ರಂಥಗಳನ್ನು ಸಮಾಜಶಾಸ್ತ್ರಕ್ಕೆ ಕೊಡುಗೆಯನ್ನಾಗಿ ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದಂದರೆ ದಿ ಡಿವಿಷನ್ ಲೇಬರ್ ಇನ್ ಸೊಸೈಟಿ, ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್,
ಸಾಮಾಜಿಕ ನಿಯಮಗಳನ್ನು ಸಮಾಜಶಾಸ್ತ್ರದಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು, ವೈಜ್ಞಾನಿಕ ನಿಯಮಗಳನ್ನು ಬಳಕೆ ಮಾಡಬೇಕು ಅಂತ ಹೇಳುವಂಥ ಕೃತಿ. ದಿ ಸುಸೈಡ್, ಆತ್ಮಹತ್ಯೆಯ ಸಿದ್ಧಾಂತವನ್ನು ಪ್ರಸ್ತುತಪಡಿಸುತ್ತಿರುವಂತಹ ಕೃತಿ. ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, ಶ್ರಮ ವಿಭಜನೆಯನ್ನು ಪ್ರತಿಬಿಂಬಿಸುವಂತಹ ಒಂದು ಕೃತಿ. ಹಾಗೆ ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲಿಜನ್ ಲೈಫ್, ಧರ್ಮ ಮತ್ತು ಸಮಾಜಶಾಸ್ತ್ರ, ಧರ್ಮದ ವಿಚಾರಗಳನ್ನು ಕುರಿತು ಸವಿಸ್ತರವಾಗಿ ಅಧ್ಯಯನವನ್ನು ಮಾಡಿದಂತಹ ಸಮಾಜಶಾಸ್ತ್ರಜ್ಞರು ಎಮಿಲಿ ಡರ್ಕಿಮ್ ಅವರಾಗಿರುವಂಥವ್ರು. ತದನಂತರ ಮುಖ್ಯವಾಗಿ ಬರುವಂಥ ವಿಚಾರ ಅಂದರೆ ಸಮಾಜಶಾಸ್ತ್ರಕ್ಕೆ ಎಮಿಲಿ ಡರ್ಕಿಮ್ ಅವರ ಕೊಡುಗೆಗಳು. ಈ ಸಮಾಜಶಾಸ್ತ್ರಕ್ಕೆ ಅನೇಕ ಬಗೆಯ ಕೊಡುಗೆಗಳನ್ನು ನೀಡಿರುವವರು. ಅವುಗಳಲ್ಲಿ ಮುಖ್ಯವಾಗಿ ಅಂದರೆ ಸಾಮಾಜಿಕ ಸಂಗತಿಗಳು, ಸೋಷಿಯಲ್ ಫ್ಯಾಕ್ಟ್ಸ್, ಇದು ಬಹಳ ಪ್ರಸಿದ್ಧವಾದದ್ದು. ಶ್ರಮ ವಿಭಜನೆ ಸಿದ್ಧಾಂತ, ಡಿವಿಷನ್ ಆಫ್ ಲೇಬರ್. ಆತ್ಮಹತ್ಯೆಯ ಸಿದ್ಧಾಂತ, ಥಿಯರಿ ಆಫ್ ಸುಸೈಡು. ಧಾರ್ಮಿಕ ಸಮಾಜಶಾಸ್ತ್ರ, ರಿಲಿಜನ್ ಸೋಷಿಯಾಲಜಿ. ಕಾರ್ಯಾತ್ಮಕ ಸಿದ್ಧಾಂತ, ಥಿಯರಿ ಆಫ್ ಫಂಕ್ಷನ್ಸ್. ಈ ರೀತಿಯಾಗಿ ಸಮಾಜಶಾಸ್ತ್ರಕ್ಕೆ ಪ್ರಮುಖ ಕೊಡುಗೆಗಳನ್ನು ಕೊಟ್ಟಂತಹ ಸಮಾಜಶಾಸ್ತ್ರಜ್ಞ ಎಮಿಲಿ ಡರ್ಕಿಮ್ ಅವರು. ನೋಡಿ, ಇದರ ಮೇಲೆ ಅನೇಕ ಪ್ರಶ್ನೆಗಳು ಬರುವಂಥದ್ದು. ಎಮಿಲಿ ಡರ್ಕಿಮ್ ಅವರ ಪ್ರಮುಖ ಕೊಡುಗೆಗಳನ್ನು ನಾವು ತಿಳ್ಕೊಳ್ಬೇಕು. ಸಾಮಾಜಿಕ ಸಂಗತಿಗಳು, ಸೋಷಿಯಲ್ ಫ್ಯಾಕ್ಟ್ಸ್. ಶ್ರಮ ವಿಭಜನೆಯ ಸಿದ್ಧಾಂತ, ಡಿವಿಷನ್ ಆಫ್ ಲೇಬರ್. ಆತ್ಮಹತ್ಯೆಯ ಸಿದ್ಧಾಂತ, ಥಿಯರಿ ಆಫ್ ಸುಸೈಡ್. ಧಾರ್ಮಿಕ ಸಮಾಜಶಾಸ್ತ್ರ, ಕಾರ್ಯಾತ್ಮಕ ಸಿದ್ಧಾಂತ. ಈ ರೀತಿಯಾಗಿ ಸಮಾಜಶಾಸ್ತ್ರಕ್ಕೆ ಪ್ರಮುಖ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಕುರಿತೇ ಮುಂದೊಂದು ದಿನ ಒಂದೊಂದು ಸಿದ್ಧಾಂತಗಳ ಮೇಲೆ ಒಂದೊಂದು ತರಗತಿಯನ್ನು ತೆಗೆದುಕೊಳ್ಳಬಹುದು. ಅಷ್ಟೊಂದು ವಿಷಯವನ್ನು ಎಮಿಲಿ ಡರ್ಕಿಮ್ ಅವರು ಮಂಡಿಸ್ತಾರೆ. ಅದರಲ್ಲಿ ಒಂದು ಪ್ರಮುಖವಾಗಿ ನೋಡೋದಾದರೆ ಆತ್ಮಹತ್ಯೆ, ಸುಸೈಡ್ ಎನ್ನುವಂತಹ ಒಂದು ಸಿದ್ಧಾಂತವನ್ನು ಮಂಡಿಸುವಂತಹದ್ದು. ಅವರ ಪ್ರಕಾರ ಆತ್ಮಹತ್ಯೆ ಬಾಹ್ಯ ಶಕ್ತಿಗಳಿಂದ, ಅಂದರೆ ಹೊರಗಿನ ಕಾರಣಗಳಿಂದ ಸಂಭವಿಸುತ್ತದೆ ಎನ್ನುವಂಥ ವಿಚಾರವನ್ನು ಹೇಳುವಂಥದ್ದು. ಅವರ ಪ್ರಕಾರ ಆತ್ಮಹತ್ಯೆ ಬಾಹ್ಯ ಶಕ್ತಿಗಳಿಂದ ಸಂಭವಿಸುವ ಸಾಮಾಜಿಕ ಸಂಗತಿಯಾಗಿದೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಜೊತೆಗೆ ಹೆಚ್ಚು ಅಥವಾ ಕಡಿಮೆ ನಿಯಂತ್ರಣ ಹಾಗೂ ಒಗ್ಗೂಡಿಕೆಯಿಂದ ರಚಿತವಾದ ಸಮಾಜವು ಹೆಚ್ಚಿನ ಆತ್ಮಹತ್ಯೆಯ ಪ್ರಮಾಣವನ್ನು ಹೊಂದಿರುತ್ತೆ. ನೋಡಿ, ಸಮಾಜ ಅತಿ ಸಡಿಲವಾಗಿರಬಾರ್ದು, ಅತಿ ನಿಯಂತ್ರಣದಲ್ಲೂ ಇರಬಾರ್ದು. ಹೆಚ್ಚು ಅಥವಾ ಕಡಿಮೆ ನಿಯಂತ್ರಣ ಹೊಂದಿರುವಂಥ ಸಮಾಜಗಳು ಆತ್ಮಹತ್ಯೆಗೆ ಹೆಚ್ಚಿಗೆ ಪ್ರಮಾಣದಲ್ಲಿ ನಡೆಯುತ್ತವೆ ಅನ್ನುವಂಥ ವಿಚಾರವನ್ನು ಹೇಳುವಂಥದ್ದು. ಆತ್ಮಹತ್ಯೆಯಲ್ಲಿ ಅವರು 4 ಪ್ರಕಾರಗಳನ್ನು ವಿಂಗಡಿಸ್ತಾರೆ. ಭಾಳಷ್ಟು ಪುಸ್ತಕದಲ್ಲಿ 3 ಇರ್ತವೆ, 3 ತಿಳಿಸಿರುವಂಥದ್ದು. ಆದರೆ ಅವರು 4 ಪ್ರಕಾರದ ಆತ್ಮಹತ್ಯೆಯ ಪ್ರಕಾರಗಳನ್ನು ಹೇಳ್ತಾರೆ. ಒಂದು ಆತ್ಮ ಕೇಂದ್ರಿತ ಆತ್ಮಹತ್ಯೆ ಎಂದು ಕರೆಯುವಂಥದ್ದು, ಅಲ್ಟ್ರೋಸ್ಟಿಕ್ ಸುಸೈಡ್. ಎಗೋಸ್ಟಿಕ್ ಸುಸೈಡ್ ಎನ್ನುವಂಥದ್ದು. ಎರಡನೇದು ನಿರಾಶಾತ್ಮಕ ಆತ್ಮಹತ್ಯೆ, ಅಲ್ಟ್ರೋಸ್ಟಿಕ್ ಸುಸೈಡ್ ಎನ್ನುವಂಥದ್ದು. ಪರಹಿತ ಆತ್ಮಹತ್ಯೆ, ಅನಾಮಿಕ್ ಸುಸೈಡ್. ಮರಣಾಂತಿಕ ಆತ್ಮಹತ್ಯೆ, ಫಾಟಲಿಸ್ಟಿಕ್ ಸುಸೈಡ್ ಎನ್ನುವಂಥ 4 ಪ್ರಕಾರದ ಆತ್ಮಹತ್ಯೆಯನ್ನು ಅವರು ತಿಳಿಸುವಂಥದ್ದು. ಒಂದನೆಯದು ಆತ್ಮ ಕೇಂದ್ರಿತ ಆತ್ಮಹತ್ಯೆ, ನಿರಾಶಾತ್ಮಕ ಆತ್ಮಹತ್ಯೆ, ಪರಹಿತ ಆತ್ಮಹತ್ಯೆ ಮತ್ತು ಮರಣಾಂತಿಕ ಆತ್ಮಹತ್ಯೆ. ಈ ಆತ್ಮಹತ್ಯೆಗಳನ್ನು ಕುರಿತು ಬಹಳ ದೀರ್ಘವಾಗಿ ಮತ್ತೊಂದು ದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ತದನಂತರ ಡರ್ಕಿಮ್ ಅವರು ಧರ್ಮದ ಕುರಿತು ಮಾತನಾಡ್ತಾರೆ. ದಿ ರಿಲಿಜನ್ ಆಫ್ ಸೋಷಿಯಲ್ ಲೈಫ್ ಅನ್ನುವಂಥ ಒಂದು ಕೃತಿಯನ್ನೇ ಅವರು ಧರ್ಮಕ್ಕಾಗಿ ಬರೆದಿರುವಂಥ ಕೃತಿ ಅನ್ನುವಂಥದ್ದು. ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲಿಜನ್ ಲೈಫ್. ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲಿಜನ್ ಲೈಫ್ ಎನ್ನುವಂಥದ್ದು ಈ ಧರ್ಮದ ಗ್ರಂಥವಾಗಿರುವಂಥದ್ದು. ಧರ್ಮ ವಿಚಾರವನ್ನು ಕುರಿತು ಬರೆಯುವಂಥದ್ದು. ಅದೇ ಧಾರ್ಮಿಕ ಜೀವನದ ಪ್ರಾಥಮಿಕ ರೂಪಗಳು ಅನ್ನುವಂಥದ್ದು 1912ರಲ್ಲಿ ಈ ಕೃತಿಯನ್ನು ಬರೀತಾರೆ. ಅವರು ಮೂಲ ನಿವಾಸಿ ಮತ್ತು ಆಧುನಿಕ ಸಮಾಜಗಳ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನವನ್ನು ಹೋಲಿಸಿ ಧರ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ. ನೋಡಿ, ಮೂಲವಾಸಿಗಳು ಅರಣ್ಯದಲ್ಲಿರುವಂಥವರನ್ನು ಮತ್ತು ಆಧುನಿಕ
ಈ ನಾಗರಿಕತೆಯಲ್ಲಿರುವಂಥ ಜನರನ್ನು ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನವನ್ನು ಹೋಲಿಸಿ ಧರ್ಮದ ಸಿದ್ಧಾಂತವನ್ನು ಮಂಡಿಸ್ತಾರೆ. ಅವರು ಧರ್ಮದ ಬಗ್ಗೆ ಒಂದು ವಾಕ್ಯವನ್ನು ಕೊಡ್ತಾರೆ. ಪ್ರತ್ಯೇಕವಾಗಿರಿಸಿದ ಹಾಗೂ ನಿಷೇಧಿಸಲ್ಪಟ್ಟಿರುವ ಪವಿತ್ರ ವಸ್ತುಗಳಿಗೆ ಸಂಬಂಧಿಸಿದ ನಂಬಿಕೆಗಳು ಹಾಗೂ ಆಚರಣೆಗಳನ್ನು ಒಂದುಗೂಡಿಸುವ ಒಟ್ಟು ವ್ಯವಸ್ಥೆ ಧರ್ಮವಾಗಿದೆ ಅಂತಾರೆ. ನೋಡಿ, ಪ್ರತ್ಯೇಕವಾಗಿರಿಸಿದ ನಿಷೇಧಿಸಲ್ಪಟ್ಟಿರುವಂಥ ಪವಿತ್ರ ವಸ್ತುಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿಗಳ ನಂಬಿಕೆ ಮತ್ತು ಆಚರಣೆಗಳನ್ನು, ಈ ನಂಬಿಕೆ ಮತ್ತು ಆಚರಣೆಗಳ ಒಟ್ಟು ವ್ಯವಸ್ಥೆಯನ್ನು ಧರ್ಮ ಎಂದು ಕರೆಯುತ್ತೇವೆ ಅನ್ನುವಂಥ ವಾಕ್ಯವನ್ನು ಕೊಡ್ತಾರೆ. ಇವರ ಪ್ರಕಾರ ಧರ್ಮ ಆದರ್ಶಾತ್ಮಕ ಪ್ರತಿನಿಧಿಯಾಗಿದೆ. ಇವರ ಪ್ರಕಾರ ಧರ್ಮ ಸಮಾಜದ ಒಂದು ಆದರ್ಶಾತ್ಮಕ ಪ್ರತಿನಿಧಿಯಾಗಿದೆ ಅನ್ನುವಂಥ ಮಾತನ್ನು ಹೇಳುವಂಥದ್ದು. ಇವರು ಅಧ್ಯಯನ ಮಾಡಿದ ಧರ್ಮ ಅಂದರೆ ಆಸ್ಟ್ರೇಲಿಯಾದ ಅರುಂಟ, ಇದು ಒಂದು ಆದಿವಾಸಿ ಜನಾಂಗ. ಆಸ್ಟ್ರೇಲಿಯಾದ ಅರುಂಟ ಎನ್ನುವಂಥ ಆದಿವಾಸಿ ಜನಾಂಗದವರ ಧರ್ಮವನ್ನು ಕುರಿತು ಅಧ್ಯಯನವನ್ನು ಮಾಡಿದಂಥವರು. ಜೊತೆಗೆ ಇವರು ಧರ್ಮದಲ್ಲಿ ಪವಿತ್ರ ಮತ್ತು ಅಪವಿತ್ರ ಎಂದು ಎರಡು ಧರ್ಮದ ಕೇಂದ್ರ ಬಿಂದುಗಳನ್ನು ಹೇಳುವಂಥದ್ದನ್ನು ನಾವು ನೋಡುವಂಥದ್ದು. ನೋಡಿ, ಹೀಗೆ ಧಾರ್ಮಿಕ ಜೀವನದ ಪ್ರಾಥಮಿಕ ರೂಪಗಳು ಎನ್ನುವಂಥ ಒಂದು ಗ್ರಂಥವನ್ನು ಬರೆಯೋದರ ಮೂಲಕ ಧರ್ಮದ ವಾಕ್ಯವನ್ನು ಕೊಟ್ಟು ಆ ಆಸ್ಟ್ರೇಲಿಯಾದ ಅರುಂಟ ಎನ್ನುವಂಥ ಒಂದು ಜನಾಂಗದ ಧರ್ಮವನ್ನು ಕುರಿತು ಅಧ್ಯಯನವನ್ನು ಮಾಡುವಂಥದ್ದು. ಪವಿತ್ರ ಮತ್ತು ಅಪವಿತ್ರ ಎನ್ನುವಂಥ ಶಬ್ದಗಳನ್ನು ಕೂಡ ಬಳಕೆ ಮಾಡ್ತಾರೆ. ನಂತರ ಎಮಿಲಿ ಡರ್ಕಿಮ್ ಅವರ ಬಗ್ಗೆ ವಿಚಾರಗಳನ್ನು ಹೇಳುವುದಾದರೆ, ಅಪವರ್ತನೆ ಡಿವೈನ್ಸ್, ಅಪವರ್ತನೆ ಸಾಮಾಜಿಕ ಉಪಯುಕ್ತತೆಯ ವಾದ ಎಂದು ಪರಿಗಣಿಸ್ತಾರೆ. ನೋಡಿ, ಅಪವರ್ತನೆಯು ಸಾಮಾಜಿಕ ಉಪಯುಕ್ತವಾದದ್ದು ಎನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅವರು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು 3 ರೀತಿಯಲ್ಲಿ ವಿಂಗಡಿಸಿದಂಥವ್ರು. ಸಮಾಜಶಾಸ್ತ್ರೀಯ ವ್ಯಾಪ್ತಿಯನ್ನು 3 ರೀತಿಯಲ್ಲಿ ವಿಂಗಡಿಸಿದಂಥವ್ರು. ಸಾಮಾಜಿಕ ರಚನಾ ಅಥವಾ ಆಕಾರಶಾಸ್ತ್ರ, ಸಮಾಜಶಾಸ್ತ್ರ, ಶರೀರಶಾಸ್ತ್ರ, ಸಾಮಾನ್ಯ ಸಮಾಜಶಾಸ್ತ್ರ. 3 ರೀತಿಯಲ್ಲಿ ಅವರು ಹೇಳ್ತಾರೆ. ಸಾಮಾಜಿಕ ರಚನೆ ಅಥವಾ ಆಕಾರಶಾಸ್ತ್ರ, ಸಮಾಜಶಾಸ್ತ್ರ, ಶರೀರಶಾಸ್ತ್ರ, ಸಾಮಾನ್ಯ ಸಮಾಜಶಾಸ್ತ್ರ ಅನ್ನುವಂಥ 3 ರೀತಿಯಲ್ಲಿ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸ್ತಾರೆ. ಹಾಗೆ ರೋಗ ವಿಧಾನಶಾಸ್ತ್ರ, ಸೋಷಿಯಲ್ ಪೆಥಾಲಜಿ ಎನ್ನುವ ಕುರಿತು ಕೂಡ ಅವರು ಅಧ್ಯಯನವನ್ನು ಮಾಡಿದಂಥವರು. ಇವರ ಪ್ರಕಾರ ಶಿಕ್ಷೆಯು ಅಪರಾಧದ ಸರಿಯಾದ ಪ್ರತಿಕ್ರಿಯೆಯಾಗಿದೆ. ಶಿಕ್ಷೆ ಕೊಡುವುದು ಅಪರಾಧ ಮಾಡಿದವರಿಗೆ ಸರಿಯಾದ ಒಂದು ಪ್ರತಿಕ್ರಿಯೆಯಾಗಿದೆ ಅನ್ನುವಂಥ ಮಾತನ್ನು ಇವರು ಹೇಳುವಂಥದ್ದು. ನಂತರ ಇವರ ಸಾಮಾಜಿಕ ಸಂಗತಿಗಳನ್ನು ಕುರಿತು, ಸೋಷಿಯಲ್ ಫ್ಯಾಕ್ಟ್ಸ್ ಕುರಿತು ಅವರು ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಒಂದು ಸಿದ್ಧಾಂತವಾಗಿ ವ್ಯಕ್ತಪಡಿಸ್ತಾರೆ. ನೋಡಿ, ಈ ನಮ್ಮ ಪದ್ಧತಿ ಹಾಗೂ ಕರ್ತವ್ಯಗಳೆಲ್ಲವೂ ಸಮಾಜದ ನಿಯಮ ಹಾಗೂ ಸಂಪ್ರದಾಯಗಳಿಂದ ರೂಪಿಸಲ್ಪಟ್ಟಿದೆ. ಏನು ನಮ್ಮ ಕರ್ತವ್ಯಗಳದವೋ, ನಮ್ಮ ಪದ್ಧತಿಗಳದವೋ, ಇವೆಲ್ಲವೂ ಸಮಾಜದ ನಿಯಮ ಮತ್ತು ಸಂಪ್ರದಾಯಗಳಿಂದ ರೂಪಿಸಲ್ಪಟ್ಟಿದೆ. ಕರ್ತವ್ಯಗಳನ್ನು ನಾವು ರಚಿಸದೆ ಶಿಕ್ಷಣದ ಮೂಲಕ, ಅದು ಔಪಚಾರಿಕವಾಗಿರ್ಬೋದು ಅನೌಪಚಾರಿಕವಾಗಿರ್ಬೋದು, ಅವುಗಳಿಂದ ಪಡೆದುಕೊಂಡಿರುತ್ತೇವೆ. ಇಂಥ ವರ್ತನೆಗಳನ್ನು ಅಂದರೆ ನಮ್ಮ ಕರ್ತವ್ಯಗಳ ವರ್ತನೆಯನ್ನೇ ಅವರು ಸಾಮಾಜಿಕ ಸಂಗತಿ, ಸೋಷಿಯಲ್ ಫ್ಯಾಕ್ಟ್ಸ್ ಎಂದು ಡರ್ಕಿಮ್ ಅವರು ಕರೆಯುವಂಥದ್ದು. ಈ ಬಾಹ್ಯತ್ವ ಮತ್ತು ನಿರ್ಬಂಧ ಎಂಬುವುದು ಸಾಮಾಜಿಕ ಸಂಗತಿಗಳ ಲಕ್ಷಣಗಳು ಎನ್ನುವಂತಹ ಶಬ್ದವನ್ನು ಹೇಳ್ತಾರೆ. ಬಾಹ್ಯತ್ವ ಮತ್ತು ನಿರ್ಬಂಧಿತ ಎನ್ನುವಂಥದ್ದು ಸಾಮಾಜಿಕ ಸಂಗತಿಗಳ ಲಕ್ಷಣಗಳು ಎಂದಂಥವರು. ಹಾಗೆ ಡರ್ಕಿಮ್ ಅವರ ಅಭಿಪ್ರಾಯದಂತೆ ಮಾನವನ ಸಾಮಾಜಿಕ ವರ್ತನೆಯನ್ನು ಸಾಮಾಜಿಕ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕೇ ವಿನಾ ಆತನ ವ್ಯಕ್ತಿಗತ ದೃಷ್ಟಿಯಿಂದಲ್ಲ. ಯಾವೊಬ್ಬ ವ್ಯಕ್ತಿ ಆತೇನಾದರೂ ವರ್ತನೆಯನ್ನು ಮಾಡ್ತಿದ್ದಾನೆ ಅಂದರೆ ಆತನ ವರ್ತನೆಯನ್ನು ನಾವು ಆತನ ಸಾಮಾಜಿಕ ಹಿನ್ನೆಲೆಯಿಂದ ಅರ್ಥೈಸಿಕೊಳ್ಳಬೇಕೇ ವಿನಾ ಆತನ ವೈಯಕ್ತಿಕಗತ ದೃಷ್ಟಿಯಿಂದಲ್ಲ ಎನ್ನುವಂಥ ವಿಚಾರವನ್ನು ಹೇಳುವಂಥದ್ದು. ಈ ಮಾನವ ಈ ಘಟನೆಗಳು ಸಾಮಾಜಿಕವಾಗಿದೆ ಎಂದು ಹೇಳುತ್ತಾ ಸಮಾಜದ ಹಿತಾಸಕ್ತಿಗಳಿಗಾಗಿ ನಾವೆಲ್ಲರೂ ಪ್ರತಿಯೊಂದು ಕ್ರಿಯೆಯನ್ನು ನಿವಾರಣೆ ಮಾಡುತ್ತೇವೆ ಅನ್ನುವಂಥ ಮಾತನ್ನು ಡರ್ಕಿಮ್ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನೋಡಿ, ಮಾನವನ ವರ್ತನೆಯನ್ನು ಆ ಸಾಮಾಜಿಕ ಹಿನ್ನೆಲೆಯಿಂದ ಅರ್ಥೈಸಿಕೊಳ್ಳಬೇಕೇ ವಿನಾ ವ್ಯಕ್ತಿಗತ ದೃಷ್ಟಿಯಿಂದ ಅಲ್ಲ ಎನ್ನುವಂಥ ವಿಚಾರವನ್ನು ಹೇಳುವಂಥದ್ದು. ಹಾಗೆ ಇನ್ನೂ ಒಂದು ಪ್ರಮುಖವಾದ ಅವರ ಪರಿಕಲ್ಪನೆ ಅಂದರೆ ಸಾಮೂಹಿಕ ಪ್ರಜ್ಞೆ, ಕಲೆಕ್ಟಿವ್ ಕಾನ್ಸಿಯಸ್ನೆಸ್.
ಸಾಮೂಹಿಕ ಪ್ರಜ್ಞೆ ಎಂಬುವಂಥದ್ದು ಅವರ ಒಂದು ಪ್ರಮುಖವಾದ ಪರಿಕಲ್ಪನೆ. ನೋಡಿ, ಆ ಪರಿಕಲ್ಪನೆಯಲ್ಲಿ ಏನು ಹೇಳ್ತಾರೆ ಅಂದರೆ ಅವರು ಸಮಾಜದ ನೈತಿಕ ಆಧಾರವನ್ನು ರೂಪಿಸುತ್ತೆ. ಈ ಸಾಮಾಜಿಕ ಪ್ರಜ್ಞೆ ಅನ್ನುವಂಥದ್ದು ಸಮಾಜದ ನೈತಿಕ ಆಧಾರವನ್ನು ರೂಪಿಸುತ್ತೆ. ಇದರ ಪರಿಣಾಮವಾಗಿ ಸಾಮಾಜಿಕ ಏಕೀಕರಣವಾಗುತ್ತೆ. ನೋಡಿ, ಅವರ ನೈತಿಕತೆಯನ್ನು ಹುಟ್ಟುವುದರಿಂದ, ಸಾಮೂಹಿಕ ಪ್ರಜ್ಞೆ ಬೆಳೆಯುವುದರಿಂದ ಅವರಲ್ಲಿ ಏಕತೆ ಪ್ರಜ್ಞೆಯನ್ನು ಬೆಳೆಯುತ್ತೆ. ಈ ಸಾಮೂಹಿಕ ಪ್ರಜ್ಞೆ ಸಮಾಜಕ್ಕೆ ಪ್ರಾಮುಖ್ಯತೆಯನ್ನು ತಂದುಕೊಡುತ್ತೆ. ಅದರ ಅಗತ್ಯ ಕಾರ್ಯವಿಲ್ಲದೆ ಸಮಾಜವು ಬದುಕಲು ಸಾಧ್ಯವಿಲ್ಲ. ಅವ್ರು ಏನು ಹೇಳ್ತಾರೆ, ಸಾಮೂಹಿಕ ಪ್ರಜ್ಞೆ ಅನ್ನುವಂಥದ್ದು ಸಮಾಜಕ್ಕೆ ಅಗತ್ಯ, ಅದಿಲ್ಲದಿದ್ದರೆ ಸಮಾಜ ಬದುಕುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಿಚಾರವನ್ನು ಹೇಳುವಂಥದ್ದು. ವ್ಯಕ್ತಿಗಳು ತಮ್ಮ ಪರಸ್ಪರ ಕ್ರಿಯೆಗಳ ಮೂಲಕ ಸಾಮೂಹಿಕ ಪ್ರಜ್ಞೆಯನ್ನು ಉಂಟು ಮಾಡುತ್ತಾರೆ. ದಿನನಿತ್ಯ ತಾವು ಒಂದು ಸಮಾಜದಲ್ಲಿ ಒಡನಾಡುವುದರಿಂದ ಅವರಲ್ಲಿ ಸಾಮೂಹಿಕ ಪ್ರಜ್ಞೆಯನ್ನು ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಷ್ಟೇ ಅಲ್ಲದೆ ಹೋಲಿಕೆ ಮತ್ತು ಹೋಲಿಕೆಯ ಪ್ರಜ್ಞೆಯನ್ನು ಕೂಡ ಹೇಳ್ತಾರೆ. ಹೋಲಿಕೆ ಮತ್ತು ಹೋಲಿಕೆಯ ಪ್ರಜ್ಞೆ ಇಲ್ಲದಿದ್ದರೆ ಒಟ್ಟಿಗೆ ಸೇರಿದವರಿಗೆ ಪರಸ್ಪರ ಮಾನ್ಯತೆ ಇರುವುದಿಲ್ಲ ಮತ್ತು ಯಾವುದೇ ಸಮಾಜವಿಲ್ಲ ಅಂತ. ನಮ್ಮ ನಡುವೆ ಹೋಲಿಕೆ ಇಲ್ಲ ಅಂದರೆ ನಮ್ಮನ್ನು ಗುರುತಿಸೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ನಡುವೆ ಹೋಲಿಕೆಯೂ ಇದೆ, ಹಾಗೆ ಸಾಮೂಹಿಕ ಪ್ರಜ್ಞೆ ಇದೆ ಅನ್ನುವಂಥ ವಿಚಾರವನ್ನು ಕುರಿತು ಹೇಳುವಂಥದ್ದು. ಇದು ಸಂಕ್ಷಿಪ್ತವಾಗಿ ಎಮಿಲಿ ಡೆರ್ಕಿಮ್ ಅವರ ವಿಚಾರವನ್ನು ಕುರಿತು ನಾವು ಅಧ್ಯಯನವನ್ನು ಮಾಡುವಂಥದ್ದು. ಒಂದು ಮಾತ್ರ ನಾವು ನೆನಪನ್ನಿಟ್ಕೊಳ್ಬೇಕು, ಯಾವುದೇ ಸಮಾಜ ಶಾಸ್ತ್ರದ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲಿ, ಎಮಿಲಿ ಡೆರ್ಕಿಮ್ ಅವರ ಪ್ರಶ್ನೆ ಇಲ್ಲದೆ ಪ್ರಶ್ನೆ ಪತ್ರಿಕೆ ಇಲ್ಲ ಎಂದರೆ ತಪ್ಪಾಗೋದಿಲ್ಲ ಎನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಮುಂದಿನ ವಿಡಿಯೋಯಲ್ಲಿ ಇವರ ಸಿದ್ಧಾಂತಗಳನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ಳೋದು ಒಂದೇ, ಜ್ಞಾನ ಅಕಾಡೆಮಿಗೆ ನೀವು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಾ ಮತ್ತೊಂದು ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು.